ಮನ್ಯಾಗ ಅವಾರ ಅಪ್ಪಾರ ಆರಾಮದಾರಂತ? ಹ್ಞೂ ಅತ್ತೀರ ಆರಾಮದಾರ. ನಮ್ಮ ಮೂಗ ಸ್ವಲ್ಪ ಒಂಥರ ತೆಲಿವ್ಯಾನೆ ಆದಂಗೆ ಆಗ್ಬಿಟ್ಟತಿ. ಯಾಕಪ್ಪ ಏನಾತ? ಹೇಳಿದ್ನಿಲ್ರಿ ಕಸ್ತೂರಿಗೆ. ಹಾಂ ಹೇಳಿದ್ರು. ಅದಕ್ಕೆಲ್ಲ ಯಾಕಪ್ಪ ಅಷ್ಟೊಂದು ಬೇಜಾರು ಮಾಡ್ಕೋಬೇಕು. ಹೋಗ್ಲಿ ಬಿಡು, ಆಸ್ತಿ ಒಳಗಲ್ಲ ಅರ್ಧ ಆಕಿಗೆ ಅರ್ಧ ನಿಮಗೆ ಕೊಟ್ರೆ ಏನು ಮಂದಿಗೆ ಏನು ಕೊಟ್ಟಿಲ್ಲಲ್ಲ ಬಿಡು. ಹೋಗ್ಲಿ, ಏನಾಯ್ತು ಆಕಿನ ಮನೆ ಮಗಳ ಅಲ್ಲ. ಅದೆಲ್ಲ ಸರಿ ರೀ. ಆದ್ರೆ ನಡ್ಕೊಳ್ಳೋ ರೀತಿ ಮಾತಾಡೋ ಮಾತು ಸ್ವಲ್ಪ ನಮ್ಮ ಮೂಗ ಬೇಜಾರಾಗಿತ್ತು ಅಷ್ಟೆ, ಮತ್ತೇನಿಲ್ಲ. ಹೋಗ್ಲಿ ಬಿಡಪ್ಪ, ನಂಗೆ ಅರ್ಥಕತಿ. ಹಾಡದ ಮಕ್ಕಳು ಎದಿ ಉದ್ದ ಬೆಳೆದ ಮಕ್ಕಳು ಹಿಂಗೆ ಮಾತಾಡ್ತಾರಂದ್ರೆ ಎಷ್ಟು ಬೇಜಾರಾಕೈತಿ ಅಂತೇಳಿ ನಂಗೆ ಅರ್ಥ ಆಕೈತಿ. ಆದ್ರೆ ಈಗ ಮಾಡಕೈತಿ ಅವು ಬುದ್ಧಿ ತಿಳಿದಷ್ಟು ಅವು ಮಾತಾಡ್ತಾವೆ. ನಾವು ತಾಯಿಗಳಾದಾರ ಅನ್ಸರ್ಸ್ಕೊಂಡು ಹೋಗ್ಬೇಕು, ಮತ್ತೆ ಏನು ಮಾಡೋದಪ್ಪ. ಈಗ ತಡಿ, ನಮ್ದ ಕಣ್ಣು ನಮ್ದ ಬಟ್ಟು ಚುಚ್ಕೊಂಡ್ರೆ ನೋವು ಆಗೋದು ನಮಗೆ. ಹಂಗೆ ನಮ್ಮ ಮಗಳು ಅಂದಾಳ, ಈಗ ಅದನ್ನ ಹಂಗಂತೇಳಕಿನ್ ದೂರ ಇಟ್ರೆ ಹಡದ ಕಳ್ಳಿ ನಮ್ಗೆ ನೋವು ಆಗೋದು, ಹೌದಿಲ್ಲ? ಹಂಗೆ ಮತ್ತೆ ಈಗ ನಿಮ್ಮ ನಾಳೆ ಇದೊಂದು ಕೂಸು ಹುಟ್ಟೈತಿ, ನಾಳೆ ಒಂದು ಏನೋ ತಪ್ಪಾಗಿ ಬರ್ಬೋದು ಅನ್ಬೋದು, ಏನೋ ಆಗ್ಬೋದು. ನೀವೇ ಅನ್ಸರ್ಸ್ಕೊಂಡು ಹೋಗ್ತಿರೋವಾಗ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಜಗತ್ತ ಹಂಗೈತಿಪ್ಪ, ವಿಸ್ಮಯ. ಅಂದಂಗೆ ಅಮ್ಮಾರಿಲ್ಲಲ್ರಿ, ಎಲ್ಲಿಗಾರ? ಅಯ್ಯೋ, ಅದು ದೊಡ್ಡ ಕತಿಪ್ಪ ನಿಮ್ಮಮ್ಮಂದು. ಅವ್ರೆ ಮಗಳ ಮನೆಗೆ ಹೋಗ್ಯಾರ. ಈಡೆ ಸಂತಿ ಗಿಂತಿ ಎಲ್ಲ ಹೊತ್ಕೊಂಡೆ ಮಸ್ತ್ ಮಗಳು ನೋಡ್ಕೊಂಡ್ ಬರ್ತೇನೆ ಅಂತೇಳಿ ಮಗಳ ಮನೆಗೆ ಹೋಗ್ಯಾರ. ಏನೀಗ ಬರ್ತಾರೋ ಏನೊಂದು ವಾರ ಬಿಟ್ಟು ಬರ್ತಾರೋ ಗೊತ್ತಿಲ್ಲ. ಮಗಳ ಮನೆಗೆ ಹೆಚ್ಚಿನ ಸುಖ ಆಗೈತೆ, ಇನ್ನೇನೈತಿ ದೌಡೇನು ಬರಂಗೆ ಕಾಣಂಗಿಲ್ಲ ಈಗ. ಅಲ್ಲ, ಸುಖದಾಗ ಸುಪ್ಪತ್ತಿಗೆ ಒಳಗೆ ಮಗಳ ಮನ್ಯಾಗ ಕುಂತಲ್ಲೇ ಎಲ್ಲ ಕೊಡ್ತಾ ಇರ್ಬೋದು, ಯಾರಿಗೆ ಗೊತ್ತಪ್ಪ, ಹೌದಿಲ್ಲ? ಅಂತ ವೈಭೋಗ ಬಿಟ್ಟು ಹೆಂಗೆ ಬರ್ತಾರೆ ಹೇಳಿ ನೀನ ನೋಡೋಣ. ಹೌದು, ಅತ್ತಿ ಏನು ತುಪ್ಪದಾಗ ಕೈ ತೊಳ್ಸಾಕತ್ತಾಳೆ ನಾವು ಅಮ್ಮನ. ಅದಕ್ಕೆ ಅಮ್ಮಗೆ ನೋಡಿದೇನೆ ಇತ್ತಾಗಿನ ನೆನಪಾಗಿಲ್ಲ. ಅದ ಅಂತ ನಾನು ತುಪ್ಪದಾಗ ಕೈ ತೊಳ್ಕೊಂತ ಆರಾಮ್ ರಾಣಿಗತಿ ಅದಾರ. ಮತ್ತೇನೈತಿ, ಇನ್ನು ಯಾವಾಗ ಬರ್ತಾರೆ ಯಾರಿಗೆ ಗೊತ್ತಪ್ಪ, ಬಂದಾಗ ಬಂದ್ರ ಅಷ್ಟೇ. ಮತ್ತೆ ಮಗಳ ಮನೆಗೆ ಹೋಗ್ಯಾರ, ಇನ್ನೇನು ಮತ್ತೆ ಕೇಳಿರ್ನ? ಎಷ್ಟು ಬೇಕಷ್ಟು ರುಚಿ ರುಚಿ ಅಂದ ಅಡಿಗೆ ಮಾಡಿ ಬಿಸಿ 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 ಬಿಸಿದ. ಅದ್ರಾಗ ಬೇರೆ ಮನ್ಯಾಗ ಸೊಸ್ತ್ಯಾರ ಅದಾರಲ್ಲ, ಸೊಸಿ ಅದಾರ, ಎಲ್ಲ ಮಾಡಿ ಹಾಕ್ತಾರ. ಹ್ಞೂನಪ್ಪ, ಅವ್ರಿಗೂ ಇಬ್ರು ಸೊಸ್ತ್ಯಾರ. ಅಯ್ಯೋ, ಈಕಿ ನನ್ನ ನಾದ್ನಿ ನಮ್ಗೆ ಇಷ್ಟು ಕಿರಿಕಿರಿ ಮಾಡಿ ಕಂಡೀಷನ್ ಆಗ್ತಾಳ, ತಾಕಿತ್ ಮಾಡ್ತಾಳ. ಇನ್ನು ಅವ್ರಿಗೆ ಎಷ್ಟು ಮಾಡಿರಕ್ಕಿಲ್ಲ ತಾಕಿತ್. ಸೊಸ್ತ್ಯಾರ ಎಲ್ಲಿ ಅಂಗೈಯಾಗ ಹಿಡ್ಕೊಂಡಾರ ಏನು ಯಾರಿಗೆ ಗೊತ್ತು? ಅವ್ರ ತಲೆ ಮ್ಯಾಗ ಹತ್ತಿ ನಿಂತು ಭರತನಾಟ್ಯ ಮಾಡ್ತಿರ್ತಾಳ, ಗೊತ್ತನ ಈಕೆ? ಅಷ್ಟು ಮಂದಿ 3 ಮಂದಿ ಹೆಣ್ಮಕ್ಳು, 3 ಮಂದಿ ಗಂಡ್ಮಕ್ಳು, ಮತ್ತೆ ಈ ಮುದುಕಿ ಚಂದಾಗಿ ನೋಡ್ಕೊಲಾರ್ದಂಗಿರ್ತಾರನ. ಚಂದಾಗಿ ರಾಣಿಗತೆ ಇರ್ಬೇಕು. ಶಾಂತ, ಓ ಅಳ್ಯಾರ, ಯಾವಾಗ ಬಂದ್ರಿ? ಈಗ ಬಂದ್ ನೋಡ್ರಿ ಮಾವರ. ಕಸ್ತೂರಿ ನೋಡಕ್ ಬಂದ್ರನ? ಹ್ಞೂನ್ರಿ, ಕಸ್ತೂರಿ ಮಗನ್ನ ಬಿಟ್ಟಿರಕ್ಕೆ ಆಗವಲ್ತ, ಹಂಗಾಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ. ಆಮೇಲೆ ಹೊಲ್ದಾಗಿಂದ ಅವು ಕಾಳು ಕಡಿ ಕೊಟ್ಟಿದ್ಲ ರೀ. ಕಾಳು, ಅಲಸಂದಿ ಕಾಳು, ಹೆಸರು, ಆಮೇಲೆ ಉದ್ದು ಅದು ಕೊಟ್ಟಿದ್ಲ. ಒಯ್ದು ಕೊಡಪ್ಪ ನಿಮ್ಮ ಅತ್ತಿ ಮನೆಗೆ ಅಂತೇಳಿ ಅದನ್ನ ಅಷ್ಟು ತೊಗೊಂಬಂದಿದ್ದೆ. ಬೇಷ್ ಆತ್ ಬಿಡ್ರಿ, ಹಂಗಾರ ಕೊಟ್ಟಿದ್ದ ಕಾಳು ಕಡಿ ಇಲ್ದಂಗ ಆಗ್ಬಿಟ್ಟಿದ್ವಿ. ಯಾಕ ನಮ್ದು ಈ ಸಲ ನಾವು ಗೋಧಿ ಜೋಳ ಹಾಕಿದ್ವಿ ಹೊಲ್ದಾಗ. ಹೋದ ವರ್ಷದ ನಮ್ಮ ಮನ್ಯಾಗೂ ಇದ್ದಿದ್ ಕಾಳು ಕಡಿ ಅರ್ಧ ಖಾಲಿ ಆಗಿದ್ದು. ಚಲೋ ಆತ್ತಾಡ್ರಿ ತಂದಿದ್ದ. ಶಾಂತ, ನಾ ಏನೋ ಹೇಳಕ್ ಬನ್ನಿ, ಅವನ್ ಕರ್ಕೊಂಬರ್ತೇನೆ ಹೋಗಿ. ಅಲ್ರಿ, ಮಗಳ ಮನೆಗೆ ಹೋಗ್ಯಾರ ಖುಷಿಯಾಗಿ 4 ದಿನ. ಏನ್ ಮಗಳ ತುಪ್ಪದಾಗ ಕೈ ತೊಳ್ಸಾಕತ್ತಿರ್ಬೇಕು, ಬೇಕಾದ್ ಬೇಡದ್ ಮಾಡಿ ಹಾಕಿ ಯವ್ವ ಯಪ್ಪ ಅಂತೇಳಿ ಬಂಗಾರದಂಗ್ ನೋಡ್ಕೊಳಕತ್ತಿರ್ಬೇಕು. ಸುಮ್ಮನೆ ತಿಂದು ಬರ್ಲಿ. ಹೌದ್ರಿ ಮಾವರ, ಮಗಳ ಮನೆಗೆ ಹೋಗ್ಯಾರ ಬಿಡ್ರಿ, ಏನ್ ದಿನ ಹೋಗ್ತಾರನ್ರಿ? ಅಯ್ಯೋ, ಮತ್ ನಿಮ್ಮ ಮನ್ಯಾಗ ಇರೋದು ಐತಿ ಇರ್ಲಿ, ಖುಷಿಯಾಗಿ 4 ದಿನ ಇದ್ದು ಬರ್ಲಿ. ಮತ್ತೀಗ ನೀವು ಕರ್ಕೊಂಬಂದ್ರಿ ಅಂದ್ರೆ ಏನಂತಾರ ಹೇಳತ್ತೀರ? ಅಯ್ಯ 4 ದಿನ ಇರ್ತಿದ್ದೆ ನನ್ನ ಮಗಳ ಮನ್ಯಾಗ, ಪುರ್ಸತ್ ಮಾಡ್ಲಿಲ್ಲ ನಾನು ಕರ್ಕೊಂಬಂದ್ರು ಅಂತೇಳಿ ಅನ್ನಂಗಿಲ್ಲನ್ರಿ. ಮತ್ತೆ ಅದೊಂದು ಒದರಾಟ ಎಲ್ಲಿ ಕೇಳ್ತೀರಿ? ತಣ್ಣಗಿರಿ, 4 ದಿನ ಇದ್ದು ಬರ್ಲಿ. ಹಂಗಂತೀಯ? ಮತ್ತ ಅಲ್ಲಿಂದ ಫೋನ್ ಬಂದಿತ್ತ? ಫೋನ್ ಬಂದಿತ್ತು? ಅಲ್ಲಿಂದ ಯಾರು ಹಚ್ಚಿದ್ರ? ಮಾವಾರ ಹಚ್ಚಿದ್ರು. ಇಲ್ರಿ, ಏನೋ ಅವರ ಅತ್ತಿಯರು ಹೇಳಿದ್ರು ಬರ್ಬೇಕಂತ ನೋಡ್ರಿ ಅಂದ್ರು. ಅದಕ್ಕೆ ಮತ್ತ ಹಂಗಾರ ಅವನ ಬರ್ತಾಳನ ಅಂತೇಳಿ. ಹೌದಾ? ಏನಪ್ಪ ನೋಡ್ರಿ, ಇವತ್ತೊಂದಿನ ಬಿಡ್ರಿ, 2 ದಿನ ಇದ್ದ ಬರ್ಲಿ. ಆಯ್ತು ಬಿಡು, ಹಂಗಾರ ಹೋಗ್ಲಿ. ಮತ್ ನೀ ಅಂತಿ ಅಂದ್ರ ಆತ್. ಏನ್ ದಿನ ಹೋಗಲ್ಲ, 2 ದಿನ ಇದ್ದ ಬರ್ವಾಳಕ್. ಯಪ್ಪ, ಹುಡುಗ ಮಲ್ಲಿ ನಂಗೆ ತೊಗೊಂಬಂದಿದ್ನಲ್ ತಂದಿ? ಅಯ್ಯೋ ಇಲ್ಲವಾ ರೀ, ಮ್ಯಾಗ ಹಂಚ ಸೋರಾಕತೈತಿ ಮಳೆ ಮಾಡಿದ ದಿನ. ಇಂತ ಸೋರು ಕಡೆ ಎಲ್ಲ ದಬರಿ ಇಟ್ಕೊಂತ ಕುಂದ್ರಲ್ಲ ನಾನು ಹೆಂಗ? ಅದಕ್ಕೆ 1-2 ಹಂಚ ಹೊಚ್ಚಿಸ್ಬೇಕಾಗೈತಿ. ಯಾರಿಗಾರ ಹೇಳ್ತೀರಿ, ನೀವ ಮ್ಯಾಗ ಹತ್ತೀರಿ ನೋಡ್ರಿ. ತಡ್ಲಿಪ್ಪ, ನಾ ಎಲ್ಲ ಹತ್ತಕೂಲಿ. ನಾನ್ ಕಾಲ ಆದ್ರ ಐತ್ ಮೊದ್ಲ ಹತ್ತಿಂದ ಆಗಡೆ ಉಳ್ಕೊಂಬಿದ್ನಿ ಅಂದ್ರ ಹೇಳ. ಅದಕ್ಕ ಇವಂಗ ಹೇಳ್ತಂತ ನಾಗಪ್ಪನ ಮಗ್ ಹೇಳ್ತಾನೆ, ಅವ್ ಹಂಚ್ ಹೊತ್ತಾನಂತ, ಅವೆಲ್ಲ ಚಲೋ ಹೊಸ್ತಾನ. ಏನ್ ಕೈಯಾಗ 1 50 ರೂಪಾಯಿ ಕೊಟ್ರ ಪಾಪ ತಗೊಂಡ್ ಹೋಗತಿ. ಹಂಗ ಮಾಡಿಸ್ತೀನಿ. 1-2 ಹಂಚು ತರಾಕ್ ಹೇಳ್ತಾನೆ. ಹಂಗ ಈ ಕಡೆ ಹಂಚೆಲ್ಲ ಹೊಡೆದಾವ್. ಅದನ್ನ ಮಾಡ್ಸಿಸ್ರಿ. ಹಂಗಾರ ನಾ ಹಂಗಾರ ಚಾ ಮಾಡ್ತೀನಿ, ಕುಂದ್ರಿ ಚಾ ತಿನ್ನುವಂತ್ರಿ. ಬಳಲ್ ಚುಮರಿ ಮಾಡ್ತೀನಿ, ಬಳಲ್ ಚುಮರಿ ತಿನ್ ಚಾ ಕುಡಿಯುವಂತ್ರಿ. ಈ ಮಳಿ ಬರುವ ಹೊತ್ನ್ಯಾಗ ಚುಮ್ಮರ್ ತಿನ್ನೋದು, ಚಾ ಕುಡಿದಂದ್ರ ಘನ ರುಚಿ. ಹೋಗ್ಬೇಡ್ರಲ್ಲ, ಮನಿ ಬ್ಯಾರ್ ಮಾಡ್ಕೊಂಡು. ಯವ್ವ, ನಮಗ್ ಎಂತ ಎಲ್ಲ ಬೇಕು. ಹೋಗತ್ತಗ ನೀನು ಮನಿ ಬೇರೆ ಮಾಡ್ಕೊಂಡು ಹೋಗ್ಬೇಡ ಅಂತಿ, ಬಂದಿ ಅಂತ ಯಾರನ್ನು ಚಂದ ಇಟ್ಕೊಳ್ಳಲ್ಲ ಅಂತಿ. ಮತ್ತೇನ್ ಮಾಡ್ಬೇಕು? ಅವ್ರು ನೋಡಿದ್ರ ಯಾವ ಕಾರಣಕ್ಕೂ ನಿಮ್ಮ ಅವ್ನ ಜೊತೆಗೆ ನಾವಿರಂಗಿಲ್ಲ ಅನ್ನಕತ್ತಾರ. ಏನ್ ಮಾಡ್ಲಿ ನಾನೀಗ? ಅತ್ತಾಗ ಅವ್ನ್ ನೋಡ್ಬೇಕಾಯ್ತ, ಹೆಂಡತಿ ನೋಡ್ಬೇಕ. ಸುಮ್ನಿರವ ಅತ್ತಾಗ.
ನನ್ನಂತಿನ ಸೇಮ್ ಹಂಗ ಅನ್ನಕತ್ತಾಳಬೇವ. ಏನ್ ಮಾಡ್ಬೇಕೀಗ? ಇತ್ತಾಗ ಹೆಂತಿನೂ ಬೇಕು, ಇತ್ತಾಗ ಅವನು ಬೇಕು, ಹಂಗಂತೇಳಿ ಹೆಂತಿ ಬಿಡಾಕೇತನು? ಬಿಟ್ಟು ಬಿಡು, ತಾನ ಬರ್ತಾಳ ಜಕ್ಕಸ್ತ. ಸುಮ್ನಿರ್ಬೇ, ಹಂಗ್ಯಾಂಗ್ ಬಿಡಾಕತ್ತಿ? ಕಟ್ಕೊಂಡು ನಿಂತಿನ ನಡ್ನೀರ ಬಿಡಾಕತ್ತೇನು? ನೋಡ್ರಿಪ್ಪ, ಇಲ್ಲೇ ನಿಮ್ಮ ಅವ್ವನ ಕಾಟ ಸಹಿಸ್ಕೊಂಡು ಹೆಂತ್ಯಾರು ಕರ್ಕೊಂಡು ಇರು ಅಂತ ನಾ ಹೇಳೋದಿಲ್ಲ. ಏನು ನಿಮಗೆ ನೋಡ್ರಿ, ಹೊರಗೆಲ್ಲರ ಮನೆ ಮಾಡ್ಕೊಂಡು ಚಂದಾಗಿರ್ತಾನೆ ಅನ್ನೋ ನಂಬಿಕೆ ಇದ್ರೆ ಅಣ್ಣ ತಮ್ಮ ಜೊತೆ ಒಂದ ಮನ್ಯಾಗ ಇರ್ತೀರೋ ಏನು ಬೇರೆ ಬೇರೆ ಮನೆ ಮಾಡ್ಕೊಂಡಿರ್ತೀರೋ ಅದು ನಿಮಗೆ ಬಿಟ್ಟಿದ್ದು. ನೋಡ್ರಿ. ಅಯ್ಯೋ ದೇವ್ರಿ, ನಿಮಗೇನು ಬಂದತ್ರಿ? ಬುದ್ಧಿ ಹೇಳಿ ಇರ್ಸ ಬಿಟ್ಟು ಬೇರೆ ಮನೆ ಮಾಡ್ಕೊಂಡಿರ್ತೀರ, ಅಣ್ಣ ತಮ್ಮ ಏನ್ ಇದ ಮನ್ಯಾಗ ಇರ್ತೀರ ಅಂತ ಕೇಳ್ತಿರಲ್ರಿ. ಸುಮ್ನಿರ್ರಿ. ಬುದ್ಧಿ ಹೇಳಕ್ ಅವ್ರೇನು ಸಣ್ಣವರಲ್ಲ, ಏನು ಅವ್ರಿಗೇನು ತಿಳುವಳಿಕೆ ಇಲ್ಲ, ನಂಗೂ ಇಲ್ಲ. ಅವ್ರಿಗೆ ಎಲ್ಲ ತಿಳಿತೈತಿ, ತಪ್ಪೆ ಅದು ಒಪ್ಪೆ ಅದು ಎಲ್ಲ ಗೊತ್ತಾಕತಿ. ಸುಮ್ಮನೆ ಕಿರಿಕಿರಿ ಮಾಡಕ್ ಹೋಗ್ಬೇಡ ನೀನು. ಅವು ಪಾಪ ಎಲ್ಲಾರ ಒಂದ್ ಬತ್ತಲ್ಲಿ ಮದುವೆ ಮಾಡ್ಕೊಂಡವು ಹೆಂತ್ಯಾರು ಕರ್ಕೊಂಡು ಚಂದಾಗಿರ್ಲಿ. ಹೌದನ? ಇಲ್ಲಿದ್ರೆ ನಾನು ಊರ್ಲ ಹಾಕ್ತೇನೆ. ಊರ್ಲ ಹಾಕೋದ್ಕಿಂತ ಅತಾತ ಮಾಡಕತ್ತಿ ನೀನು. ಏನ ಊರ್ಲ ಹಾಕದಲ್ಲ, ಊರ್ಲ ಹಾಕೋದ್ಕಿಂತ ಅತಾತ ಮಾಡಕತ್ತಿ. ಈಗೇನ್ರಲ್ಲ, ನೀವೇನ್ ಹೋಗೋರನ? ಹಂಗಾರಿ ಆಸ್ತಿ ಒಳಗೆ ಒಂದು ಬಿಡಗ ಸಿಗುದಿಲ್ಲ ನೋಡು. ಕೊಡುದಿಲ್ಲ? ಇದು ಹೆಂಗ್ ಬೇ? ಅಷ್ಟಕ್ಕದೇನ ಸ್ವಯಾರ್ಜಿತ ಏನ ಅಲ್ಲಲ್ಲ, ಪಿತ್ರಾರ್ಜಿತ ಕೊಡ್ಬೋದಲ್ಲ? ಯಾ ಸ್ವಯಾರ್ಜಿತ ಯಾ ಪಿತ್ರಾರ್ಜಿತ? ನಡ್ತೀನಿ ಹೇಳ್ತೀನಿ ಏನಂತಿ ಹಾಲ್ ಕಟ್ಟಬಾಡೆ. ಏನ್ ಕೊಟ್ಟಾರ ಇವ್ರ ಹಿರಿಯರು? ಇವ್ರ ಅವರು 2 ಎಕರೆ ಹೊಲ ಕೊಟ್ಟಿದ್ರು. ಉಳಿದಿದ್ದಷ್ಟು ಹೊಲ ಆಸ್ತಿ ಮನಿ ಇದು ಮನಿ ಕೆಡಿ ಕಟ್ಕೊಂಡಿದ್ದು. ಇದೇನ್ ಹಿರಿಯರ್ ಬಾಳ್ಬೇಕಿದ್ ಮನಿ ಅಲ್ಲ, ತಗೋ ನಾವ್ ಬೇರೆ ಕಟ್ಕೊಂಡೆ. ಮತ್ತೆ ಹಿರಿಯರ್ ಬಾಳ್ಬೇಕಿದ್ ಮನಿ ಅಲ್ಲಿ ಹೊಲ್ದಾಗ ಬಿದ್ದತ್ ನೋಡಿ, ಹೋಗ್ರಿ ತಗೋ ಹೋಗ್ರಿ. 2 ಎಕರೆ ಹೊಲ್ದಾಗ ನಿನ್ 1 ಎಕರೆ ಬರ್ತಿದ್ದಿತ್ತನ ಆದಿತ್ಯನ. ಆದ್ರಾಗೂ ನಮಗ್ ಪಾಲ್ ಬೇಕು. ನಮ್ ಸ್ವಯಾರ್ಜಿತ ನಾವೇ ಕೊಡಕ್ ಹೋಗು ನಿನಗ? ಬೇಷಗಂದಿ ನೋಡ್ಲೆ ಮಗಳ. ಏನ ಎಲ್ಲ ಚಂದಾಗಿ ತಾಯಿ ಜೊತೆಗೆ ಹೆಂತಿಯರಿಗೆ ನಾಲ್ಕು ಬಡ್ತಾ ಬಡ್ದು ನಮ್ಮ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ರಿ ಅನ್ನೋದು ಬಿಟ್ಟು ಇವ ನೋಡಿ ಇವ್ರು ಬಡ್ಯಾಗಳು ಓಡಿ ಹೊಂಟಾರ ಇವ್ರು. ಬೇ ಅಮ್ಮ, ಹೊಡ್ಸ್ಕೊಳಕ ಬೈದ್ರು ಬೇಸ್ಕೊಳಕ ಇದನ್ನೇ ನಿಮ್ ಕಾಲ ಮಾಡಿ ಏನು? ಬ್ಯಾಡ ಅಂದ್ರೆ ಬಿಟ್ಕೊಟ್ಟು ಹೋಗಿರ್ತಾರ. ಅವ್ರಿಗೆ ಎಷ್ಟು ತಿಮ್ಮರ ಐತಿ ಅಂದ್ರೆ ನಿಮ್ಗೆ ಎಟ್ಟರಕ್ಕಿಲ್ಲ. ಗಂಡಸೂರು ಸುಮ್ನೀರ್ ಇನ್ನೊಂದು ಲಗ್ನ ಮಾಡ್ತೇನೆ ಅನ್ನಕ ತಳಿಲ್ ನಿಮ್ಮವ್ವ. ನನಗ ಹೆದರಿಕೆ ಚೆಕ್ ನೋಡ್ತಾರ. ಹೋರಿ ನಿಮ್ ಹೆಂತಿಯರ್ ಕರ್ಕೊಂಡು ಅದು ಎಲ್ಲಿ ಹೋಗಿರ್ತೀರಿ, ಹೋಗ್ರಿ. ಯಪ್ಪ ಏನ್ಪಾ ಇದು? ಈಗ ಹೆಂತ್ಯಾರು ಕರ್ಕೊಂಡ್ ಬಂದೆ ಅಂದ್ರೆ ಚಂದಾಗಿನೂ ನೋಡ್ಕೋವಳ್ಳ ಅವ್ವ. ಬಾಯಿಗೆ ಬಂದಂಗೆ ಮಾತಾಡ್ತಾಳ ನಮ್ಮ ಇದ್ರಿಗೆ. ಪಾಪ ಅವ ಎಷ್ಟು ಕೆಲಸ ಮಾಡಿದ್ರು ಮಾಡಿಲ್ಲ ಅಂತಾಳ, ಹೊಲಕ್ಕ ಮನಿಗೆ ನಮ್ನಿ ಅಡ್ಡಾಡಿಸ್ತಾಳ. ಏನ್ ಮಾಡಿದ್ರು ಮಾಡಿಲ್ಲ ಅಂತಾಳ. ಅವು ನೋಡಿದ್ರೆ ಊರ್ಲ್ ಹಾಕೊಂತೀವಿ ನಾವು, ನಿಮ್ಮ ಜೊತೆಗೆ ಮಾತ್ರ ನಾವ್ ಇರುದಿಲ್ಲ ಅನ್ನಕತ್ತವ. ಈಗ ಏನ್ ಮಾಡ್ಬೇಕು ಬೇ ಯಪ್ಪ? ಮದ್ವೆ ಮಾಡಿದ್ರೆ ಯಾಕಂಗಾರ ನಮ್ಗ ಸುಮ್ನೆ ಹಂಗ ಇಟ್ಟಿದ್ರೆ ಆಗ್ತಿತ್ತಲ್ಲ. ಇತ್ತಾಗ ಹೆಂತಿದ್ ನೋಡೋಣ, ಏನ ಮಗನ್ ನೋಡೋಣ, ಅದು ತಾಯಿ ನೋಡೋಣ. ನೋಡ್ರಿಪ್ಪ, ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ. ಯಾ ಆಸ್ತಿ ನೀ ಹೆಸರಿನಾಗಿಲ್ಲ, ನನ್ನ ಹೆಸರಿನಾಗ ಐತಿ. ನನಗ ನನ್ನ ಹೆಂತಿಗೆ ಏಟ್ ಬೇಕಟ್ ಇಟ್ಕೊಂಡು ನಿಮ್ಗೆ ಅಟ್ಟ ಕೊಡ್ತೇನೆ. ಎಲ್ಲ ಒಂದ್ ಬತ್ತಲ್ ಮನೆಯ ಮದುವೆ ಏನೋ ಒಂದು ಮಾಡ್ಕೊಂಡಿರ್ರಿ. ಏನು ಒಟ್ಟು ಚಂದಾಗಿ ನಾಕೊಂದು ಖುಷಿಯಾಗಿರ್ರಿ ಗಂಡ ಹೆಂತಿ. ನಾ ಕೊಡ್ತೇನೆ ತೋರಿ. ಏನ ನನ್ನ ಮಾತು ಮಿಕ್ ಕೊಡ್ತೀರಿ? ನಂದು ಸಹಿ ಆಗ್ಬೇಕದಕ್ಕೆ ನೆನಪೈತಿ ಇಲ್ಲ? ನಾನು ಅವ್ರಿಗೆ ಕೊಡೋದಿಲ್ಲ. ಅವರು ನಿನ್ನ ಮಕ್ಕಳು, ಶತ್ರು ಅಲ್ಲ. ನಾಳೆ ಏನ್ಕೇನ್ರ ಆಗಿ ಸತ್ಯ ಅಂದ್ರೆ ಬಾಯ ನೀರು ಬಿಡಕ್ಕೆ ಬರ್ಬೇಕಾ ಬೇಡ ಅವ್ರು? ತಣ್ಣಗ ಸ್ವಸ್ತ್ಯಾರನಂತರೂ ಬಾಳ್ಸ ಯೋಗ್ಯತೆ ಇಲ್ಲ ನಿನಗ. ಹಿಂಗೆ ಕೊಟ್ಟಾರ ಅವ್ರ ಇಬ್ರು ದೂರಿಂದ ಪ್ರೀತಿ ನೋಡ್ಯಾರ ಖುಷಿ ಪಡು. ಅಂದ್ರೆ ಅವ್ರವ್ರಿಗೆ ಈಡಾಗಿ ಮಕ್ಕಳು ಹಡದು ಆ ಬಿಡಾಡರಿಗೆ ಕೊಟ್ಟು ನಾವು ಸಾಯಿ ಕಾಲಕ್ಕೆ ಒಬ್ಬಂಟಾಗಿರು. ನಾನ ಮಾಡ್ಕೊಂಡು ನಾನ ತಿನ್ಬೇಕನ? ಇಷ್ಟು ವರ್ಷ ನಾನ ಮಾಡಿದ್ದತಿ ಈಗ ನಾನ ಮಾಡ್ಕೋಬೇಕು. ಅವ್ರಿಬ್ರನ್ನ ತಂದಿದ್ದಕ್ಕೆ ನಾನು ಸೇವಾ ಮಾಡಕ. ಯವ್ವ ಹೆಂಗ್ ಮಾತಾಡ್ತಿ ಬೇ? ಮತ್ತೆ ಹಿಂಗ್ ಮಾತಾಡೋದಕ್ಕೆ ಅವ್ರು ಇರೋದಲ್ಲ ಅನ್ನಕತ್ತಾರ ಸೇವಾ ಮಾಡಕಂತ. ಸ್ವಸ್ತ್ಯಾರ ಅತಿಗಳನ್ನ ನೋಡ್ಕೋಬೇಕು ಖರೆ. ಅದನ್ನ ಈ ರೀತಿ ಕೆಲಸದರ್ಗತೆ ನೀನ್ ನನ್ನ ಚಪ್ಪಲ್ ಒರ್ಸು, ನಂದು ಅಂಗಿ ಹೋಗಿ ನನ್ನ ಸೀರೆ ಒಗದಿಂದ ಅದನ್ನ ಇದು ಮಾಡಿಡು. ಇದರೊಂದು ಯಾ ನಮ್ನಿ ಕಿರಿಕಿರಿ ಮಾಡ್ತಿ? ಹೋಗ್ರೆ ಬಡೆ ಬಿಡ್ರಿ. ಹೋರಿ ಹೆಂತಿ ಬೇನ ತಗೊಂಡ್ರಿ, ಹೆಂತಿ ಬೇನೆ ಆಸ್ತಿನ ಇಸ್ಕೊಡ್ರಿ. ನಮ್ಮ ಮನಿದ್ ಯಾಕೆ ಬೇಕು ನಿಮ್ಗ? ಏನ್ ಹೇಳ್ದಂಗೆ ಕುಣ್ಯಾಕತ್ತೀರಲ್ಲ, ಹೋಗ್ರಿ ಅಲ್ಲೇ ಇಸ್ಕೋಗ್ರಿ. ಏನ್ ನನ್ನ ಹೆದರ್ಸಕ್ ನೋಡ್ತೀರ ನೀವು? ಹೆದರ್ತಾಳ ನಮ್ಮವ್ ಅಂತೇಳಿ. ನೀನ್ ಹೆಂತಿಯಾರಿಗೆ ಹೇಳ, ಇಬ್ರು ಹೆಂತಿಯಾರಿಗೆ ನಮ್ಮವ್ ಹೇಳ್ದಂಗೆ ಕೇಳ್ಕೊಂಡ್ಬಿದ್ರ ರೊಕ್ಕ ಆಸ್ತಿ ಏನಾರು ಸಿಗ್ತೈತಿ. ಇಲ್ಲಾಂದ್ರೆ ಏನು ಸಿಗುದಿಲ್ಲ ಅಂತ ಕುಲ ಹೇಳ. ಸಾಯಿ ಕಾಲಕ್ಕೆಲ್ಲ ಎಲ್ಲಾರ ಗುಡಿ ಗುಂಡಾರಕ್ ಬರ್ದು ಕೊಟ್ಟಕೇನ್. ಯವ್ವ ನಿಮ್ಮ ಆಸ್ತಿ ಬೇಡ, ನಮ್ಮ ಕೈಯಾಗ ರಟ್ಟ್ಯಾಗ ಶಕ್ತಿ ಐತಿ, ದುಡ್ಡು ಸಾಕೋತೇವೆ ನಮ್ಮ ಹೆಂತ್ಯಾರನ. ನಿಮ್ದು 1 ರೂಪಾಯಿ ಬೇಡ ನಮ್ಗೆ. ಏನ ಆತ ನೀ ಇಷ್ಟು ಹಠ ಮಾಡ್ತಿ, ಗುಡಿ ಗುಂಡಾರ ಕೊಡ್ತೇನೆ, ಹೆತ್ ಮಕ್ಳಿಗೆ ಕೊಡಲ್ಲ ಅಂತಿಲ್ಲ. ಅಂದ್ಮೇಲೆ ನಿನ್ನಂತ ತಾಯಿ ನನಗೆ ಎದಕ್ ಬೇಕಾಗ್ಯಾಳ? ನನ್ನ ಹೆಂತಿನ ಮುಖ್ಯ ನನಗೆ. ಪಾಪ ಅವು ನಂಬ್ಕೊಂಡ ಬಂದಿರ್ತಾವ. ನಮ್ಮ ಹೆಂತ್ಯಾರನ್ನ ನಾವು ಚಂದಾಗಿ ನೋಡ್ಕೋಬೇಕು. ಏನ ಯಾಕಂದ್ರೆ ಶಾಂತವತ್ ಹೇಳ್ಯಾಳ ನನಗೆ. ಏನ ನಿಮ್ಮ ಹೆಂತ್ಯಾರನ್ನ ಚಂದಾಗಿ ನೋಡ್ಕೋರಪ್ಪ. ಏನ ಹೆಂತಿ ಪಾಪ ಮನಿ ಮಠ ಬಿಟ್ಟು ಬಂದಿರ್ತಾಳ ಅಂತೇಳಿ ಮದ್ವೆಯಾಗ ಹೇಳ್ಯಾರ ನಮಗೆ. ಅವಾಗ ಗೊತ್ತಾಗೈತೆ ನಮ್ಗೆ ಹೆಂತ್ಯಾರ ಅಂದ್ರೆ ಏನೋ ಅವ್ರ ಕಿಮ್ಮತ್ ಏನ್ ಅಂತೇಳಿ. ಯಾಕಂದ್ರೆ ನಮ್ಮ ಸಲ ಜೀವ ಕೊಟ್ಟು ಜೀವ ಇನ್ನೊಂದು ಕೊಡಾಕ್ ಬಂದಿರ್ತಾರ ಅವ್ರು. ಸುಮ್ಮನೆ ರೆಡಿಯವ ನಿಮ್ ಕುಟ್ಟಿ ಏನತ್ತಾಗ ನಾವು ಹಾಕ್ಯೇತು, ನಾವು ದುಡ್ಡು ಸಾಕ್ತೇವೆ ನಮ್ಮ ಹೆಂತ್ಯಾರನ್ನ. ನೋಡೋಣ ಲೇ ಮಗನ, ಅರ್ಬಿ ತಗೋರ್ಲೆ, ಹೋಗೇ ಬಿಡೋಣತ್ತಾಗ. ಇವ್ರು ಕುಟ್ಟಿ ಇರೋದು ಬೇಡ, ಇವ್ರು ಕೊಟ್ಟು ಅನಸ್ಕೊಳ್ಳೋದು ಬೇಡ. ಪಾಪ ನಮ್ಮ ಹೆಂತಿಯರಿಗೆ ಯಾಕಿದ್ ಮಾಡ್ಬೇಕು? ಈಕಿ ನಮ್ಮ ಮುಂದೆ ತಪ್ಪಿಟ್ಕೊಂಡು ನಮ್ಯಾಗ ಹರಡ್ತಾಳ. ಮತ್ತೆ ಆಸ್ತಿ ಗುಡಿ ಗುಂಡಾರ್ ಕೊಡ್ತಾಳಂತ, ಹಡ್ ಮಕ್ಳಿಗೆ ಕೊಡಲ್ಲಂತ. ಇವ್ರದ್ದು 1 ಎಕರೆ ಹೊಲ ತಗೊಂಡು ನಮ್ಗೆ ಏನಾಗಬೇಕಾಗಿತ್ಲೆ? ದುಡಿದು ಮಾಡೋದು ನಡಿ. ಈಗ ಇಲ್ಲ ಅಂತಿದ್ರೆ ನಮ್ಮ ಅಪ್ಪನ ಆಸ್ತಿ ಇರ್ತಿದ್ವೇ ಇಲ್ಲ? ಹಂಗ ಅನ್ಕೊಳ್ಳೋನು. ನಮಗೆ ಯಾರು ಇಲ್ಲ ನೋಡಪ್ಪ ನಮ್ಮ ಹೆಂತಿಯಾರ್ ಬಿಟ್ರೆ. ನಡಿ ಹೋಗುನು. ಅಯ್ಯೋ ಬಾಡ್ಯಾ ಬಿಡ್ರಿ, ಏನ್ ನಿಗ್ಗರ್ ನಿಂತಿರ್ಲಾ? ಮುತ್ಕಿ ಬಾಯ್ ಮುತ್ ಸಾಕ. ನಿನ್ ಮಗಳಿಗೆ ಇಲ್ಲದ ಕೆಟ್ಟ ಬುದ್ಧಿ ಹೇಳ್ಕೊಟ್ಟಕ್ಕೆ ನೀನು ಹಿಂಗ ಮಾಡಿದಿ. ಶಾಂತವತ್ತಿ ಅಂತೇಳಿ ನಿನ್ ಕೈಯ ತಡದಾಳ. ಬೇರೆ ಯಾವಾಗಿದ್ರೆ 3 ದಿನ ಇದ್ದು ಬಾಳೆ ಮಾಡ್ತಿದ್ದಿಲ್ಲ. ಇಂಥ ಕೆಟ್ಟ ಬುದ್ಧಿ ಹೇಳ್ಕೊಡೋದಕ್ಕ ಮತ್ತೆ ಈಕಿನೂ ಡೂರಿತಾಳ ಒಂದಳತಿ. ಮತ್ತೆ ಅವ್ ನಾನು ಹೆಂತಿಯರ್ಗೆ ಏನ್ ಕರ್ಮ ಅನ್ಸ್ಕೊಂತ ಬಿದ್ದಿರಾಕ. ಮಾವು ನಂಗೆ ನಿನ್ ಮಗ್ನಂಗೆ ನಾವು ಸುಮ್ನಿರ್ತೇವೆ ಅಂತ ಮಾಡಿ ಏನೋ ಹೆಂತಿ ಹೊಡೆದ್ರು ಬೈದ್ರು ಏನ್ ಮಾಡಿದ್ರು ಇಲ್ಲೇ ಇರು ಬಿದ್ದಿರು ಅಂತ ಹೇಳಾಕ ಸುಮ್ನಿರ್ ಬೇ ಹೋಗತ್ತಾಗ. ಅಯ್ಯೋ ನೋಡ್ಲಿ ಎಷ್ಟಾರ ಸೊಕ್ಕ ಇವ್ರಿಗೆ. ಸೊಕ್ಕು 2 ದಿನ ಹೊಟ್ಟಿಗಿಲ್ದಂಗ ಅಡ್ಡಾಡಿದ್ರೆ ಗೊತ್ತಾಕತಿ. ಅಲ್ಲ ನಿನ್ನ ಸೊಸಿ ನೋಡಿ ಎಷ್ಟು ಸೊಕ್ಕಿರ್ಬೇಕು. ನನ್ನ ಮಂತ್ಯ ನೋಡಿ ಯಾಕೆ ಮದುವೆ ಆಗಿ ಬಂದಾಗ ಇಂಥವೆಲ್ಲ ಹೇಳ್ಕೊಟ್ಬಿಟ್ಟಾಳಲ್ಲಿಕ್ಕಿ. ಎಷ್ಟು ಇರ್ಬೇಕು?
ಹಾ ಅಲ್ಲ ನನ್ನ ಮಕ್ಕಳು ನಾ ಹಾಕಿದ ಗೆರಿ ದಾಡ್ತಿದ್ದಿಲ್ಲ, ನಾ ಹೇಳಿದ ಮಾತು ಕೇಳ್ದಂಗ ಒಂದು ದಿನ ನಡ್ಕೊಂಡಿದ್ದಿಲ್ಲ. ಈಕಿ ಮದುವೆ ಆಗಿ ಬಂದು ಇಂಥ ಕಿಳಿಕಿತ್ರಿ ಮಾಡಿ ನನ್ನ ಮಕ್ಕಳು ನನ್ನ ಮಾತು ಕೇಳಂಗ ಹೋಗ್ಬಿಟ್ವಲ್ಲ. ಅಯ್ಯೋ ದೇವ್ರೆ ಏನವ, ನಾ ಎತ್ತಾಗಂತ ಬಡ್ದಾಡ್ಲಿ ಯಾರಿಗೆ ಅಂತ ಹೇಳಲಿ? ಹಾ ಯಾರಿಗಂತ ಹೇಳಲಿ? ಯಾರಿಗೆ ಹೇಳಕ್ ಹೋಗ್ಬೇಡ ನೀನು. ಮಾಡ್ತೇನೆ, ಇದಕ್ಕೊಂದು ದಾರಿ ಮಾಡ್ತೇನೆ. ಅಲ್ಲ ಆತು, ಒಂದು ನಿನ್ನಿಂದಾನು ಇದೇ ಜಗಳದಾಗ ಐತಿ. ನಿನ್ನ ರಾತ್ರಿನ ಅದೊಂದು ಅವಣಿಕೆನ ಮಾಡಿ ಹಾಲು ಮೊಸರಾಕಿ ಕೊಟ್ಟು ಹೊಟ್ಟೆ ಜಗ್ ಹಸ್ತತ್ಲೆ. ಮತ್ತು ಊಟಕ್ಕೆ ಏನಾರ ಕೊಡು. ಏ ಅನ್ನ ಮಾಡೀನಿ ಹಾಲು ಮೊಸರು ಉಣ್ಣೆ. ಏ ಇಲ್ಲಿ ಬಂದಾಗಿಂದ ರೊಟ್ಟಿ ಚಪಾತಿ ಪಲ್ಯ ಗಿಲ್ಲೆ ಸಾರು ಏನು ಭೇಟಿಯಾಗಿಲ್ಲ. ಅತ್ತಿಯವ್ರ ಏನ್ ನಿಮ್ಮ ಮಗಳು ದಿನ ರಸಕವಳ ಮಾಡ್ತಿದ್ಲು ಅಂತ ಮಾಡಿರನ? ನೆಟ್ಗೆ ಅಡಿಗೆ ಮಾಡಕ ಬರಲಿಕ್ಕಿಗೆ ಮದುವೆದಾಗಿಂದಾನು ಇದೆ. ಅವಾಗೇನ ಹೆಂಗ ನಮ್ಮವ್ವ ನಮ್ಮ ಅಕ್ಕಂಗ್ಯಾರ ಅವ್ರು ಬರೋರು ಹೋಗೋರು ನಮ್ಮವ್ವ ಇದ್ಲು ಅಟ ಮಾಡ್ತಿದ್ಲು, ನಡೀತಿತ್ತು. ಈಗ ಯಾರಿಲ್ಲಲ್ಲ, ಈಕಿದ ಕೈ ಈಕಿದ ಬಾಯಿ. ಸ್ವಸ್ತ್ಯಾರು ಬಂದ್ರ ಆಮೇಲೆ ಸ್ವಸ್ತ್ಯಾರು ಎಂತ ಚಲೋ ಅಡಿಗೆ ಮಾಡಿ ಹಾಕ್ತಿದ್ರು. ಅವ್ರು ಅಷ್ಟು ಮಾಡಿದ್ರು ನಿನ್ನ ಮಗಳು ಆಕಿಗೆ ಅನ್ನೋದು ಬಿಡ್ಲಿಲ್ಲ. ಅವ್ರಿಗೆ ಹಿಂಸೆ ಕೊಟ್ಲು, ಕಿರಿಕಿರಿ ಮಾಡಿದ್ಲು. ಅವ್ರಿಗೆ ಹೋಗ್ಯಾಕತ್ತ 108 ಬಟ್ಟಿ ಇಲ್ಲದು ತೊಗೊಂಡೋಗಿಡೋದು, ದಿನ ಹಾಸಿಗೆ ಹೋಗೋದಾಕ ಅನ್ನೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಕಿರಿಕಿರಿ ಮಾಡೋದು. ಅವ್ರ ತವ್ರ ಮನೆಯಿಂದ ಯಾರು ಬಂದ್ರೆ ಈಕಿ ಸೇರಂಗಿಲ್ಲ, ಹಿಂಗೆ ಮಾಡೋದು. ಅವ್ರ್ಯಾಕೆ ಅನ್ಸ್ಕೊಂಡಿರ್ತಾರೆ ಹೋದ್ರು. ಅವ್ರು ಹೋಗ್ಯಾರ ನೆಟ್ಟು ಕೂಳ್ ನನಗೂ ಭೇಟಿಯಾಗಿಲ್ಲ. ನೀವ ಎಲ್ಲಿ ಬೇರೆ ಮನೆ ಮಾಡ್ಕೊಂಡು ಹೋಗಂತಿ ಅಂದ್ ಹೇಳಿರೇನ ಅಂತೇನೆ ನಾನು. ಯಾಕೆ ಎಷ್ಟು ಇರ್ಬೇಕು ನಿಮಗೆ? ಆಳ್ಗುಂಡಿ ಬಿದ್ಕೊಂಡು ಹೋಗು. ಯವ್ವ ಅವ್ರು ಹೋದ್ರೆ ಹೊಟ್ಟಿಗೆ ಒಂದಿಟ್ಟು ಏನಾರು ನೆಟ್ಟು ಕೂಳು ಮಾಡಾಕ್ಲಿ. ಹೊಟ್ಟಿ ಜಗ್ ಹಸ್ತೈತಿ ನನಗಂತರು ಕರೇನ. ಏ ಹೋಗವ, ನನಗರ ಅಡಿಗೆ ಮನೆಗೆ ಹೋಗೋರು ಉಡಾನ ತಪ್ಪೈತಿ, ಅಡಿಗೆ ಮಾಡಕ್ಕೂ ಆಗಂಗಿಲ್ಲ. ಆಸ್ತಿ ಕೊಡಲ್ಲ ಅಂದ್ರೆ ಇರ್ತಾರಂತ ಮಾಡಿದ್ದೆ. ನೋಡಿದೇನು ಬಿ ಆಸ್ತಿ ಕೊಡೋದಿಲ್ಲ ಅಂದ್ರು ನಿಮ್ದೇನು ಬೇಡ ದುಡ್ಡು ಸಾಕ್ತೇವೆ ನಮ್ಮ ಇಂತಾರ ಅಂತೇಳಿ ಹೋಗೇ ಬಿಟ್ರು. ಯವ್ವ ಏನು ಮಾಡೋದು ಈಗ? ಏನನವ ಏನು ಮಾಡೋದಂದ್ರೆ ನಾನಾರ ಏನು ಹೇಳಲಿ ನಿನಗೆ? ಅಯ್ಯೋ ದೇವ್ರೆ, ನಾನು ಹಂಗಾರ ವಾಪಸ್ ಹೋಗ್ತೇನವ ಊರಿಗೆ. ನನಗೆ ಯಾಕೆ ಊಟನೂ ಸರಿ ಆಗೋಲ್ತಿಲ್ಲ. ಅಲ್ಲ ಬೇಜಾರು ಮಾಡ್ಕೊಬೇಡ, ಮತ್ತೆ ಊಟ ಸರಿ ಆಗೋವಲ್ತವ. ಅಲ್ಲೇ ಬಿಸಿ ಬಿಸಿಯಾಗಿ ಮಾಡಿ ಹಾಕ್ತಿದ್ಲ, ಹೊಡೆ ತುಂಬ ಉಣ್ತಿದ್ದೆ, ಏನು ಅನ್ನಿಸ್ತಿದ್ದಿಲ್ಲ. ಇಲ್ಲಿ ಬಂದಾಗಿಂದ ಕೂಳಂದ್ರೆ ಕುಮ್ಟಿ ಬಂಗಾರ ಆಗೈತಿ. ಹಂಗಾಗಿ ಹೊಟ್ಟೆ ಸಾಪಾಗೋಲ್ತು. ಹೊಟ್ಟೆ ಎಷ್ಟು ಉಂಡ್ರು ಹೊಟ್ಟೆ ಹಸ್ತಂಗೆ ಕೈಕಾಲು ಬಳ 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 ಶಕ್ತಿ ಇಲ್ದಂಗೆ ಅನ್ಸಾಕತ್ತೈತಿ. ಏನಪ್ಪ ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರ್ರಿ, ದುಡಿಯವ ನಾನು ಮುಕ್ಕಳೇರಿ. ಅದು ವೇಸ್ಟ್ ಆಕತಿ ಇದು ವೇಸ್ಟ್ ಆಕತಿ ಅಂದ್ರೆ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೆ, ಅದನ್ನಾರ ಕಟ್ಟಿಟ್ಕೊಂಡ್ ಬಂದಿಂದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ರೀ, ಅಷ್ಟ್ರೊಳಗೆ ಒಂದು ಯಾವ್ದಾರ ಕನ್ನೆ ನೋಡಿ ಮದುವೆ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ನೆ ನೋಡಿ ಮದುವೆ ಮಾಡ್ಬೇಕು ಮಗ್ಗ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದುವೆ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ನೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ನೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನೂ ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದಿಂತದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಬರತ್ಲೆ ಮದುವೆ ಮಾಡಿಬಿಡ್ಬೇಕು ಅಂತಾದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದುವೆ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದುವೆ ಮಾಡಿಬಿಟ್ರ ಒಂದಿಷ್ಟು ಚಂದಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಅತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ತಂದು ಮದುವೆ ಮಾಡೋಣಂತ. ಇಲ್ಲಪ್ಪ, ಇನ್ಮ್ಯಾಕ ಕನ್ನೆ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ, ಬಡ ಮದುವೆ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕೆ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ. ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕೆ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರೆ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನು ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ.
ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಆದ್ರೆ ಮೀನ್ ಜಿಗಿಯತಾವ ಜಿಗಿಯತ